ನೋಡೋದಾದರೆ ಶತಚಂಡಿಕಾ ಯಾಗ ಮೈಸೂರಿನಲ್ಲಿ ಪ್ರಥಮವಾಗಿ ಮಾಡ್ತಾ ಇರೋಂಥದ್ದು. ಅಂದರೆ ತುಂಬ ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಶತಚಂಡಿಕಾ ಯಾಗ ಅಂತ ಹೇಳಿದ್ರೆ ಒಂದು ಹೋಮಕುಂಡಗಳಲ್ಲಿ ಅವಿಷ್ಟಕವಾಗಿ ಒಂದು 700 ಮಂತ್ರಗಳನ್ನು ಪುನರಾವರ್ತಿಗಳಲ್ಲಿ ಹೇಳಿ ಅವಿಸ್ತನ್ನು ಕೊಡ್ಕೊಂಡು ಬಂದಿರೋಂಥದ್ದು ಉಂಟು. ಇದೇನಾಗಿದೆ ಶತಚಂಡಿಕಾ ಯಾಗ ವಿಶೇಷ ಅಂದರೆ 108 ಏನಿದ್ದಾರೆ ಅದು ಒಂದು 108 ಹೋಮಕುಂಡಗಳಲ್ಲಿ ವಿಶೇಷವಾಗಿ 700 ಮಂತ್ರಗಳನ್ನು ಪುನರಾವರ್ತಿ ಮಾಡಿ ಒಂದು ಅವಿಸ್ತನ್ನು ಕೊಟ್ಟು ಒಂದು ಪೂರ್ಣಾವತಿಯನ್ನು ಕೊಡುವಂಥ ವಿಶೇಷವಾದಂಥ ಭವ್ಯವಾದಂತಹ ಒಂದು ಕಾರ್ಯಕ್ರಮ ಈ ಮೈಸೂರಿನಲ್ಲಿ ನಡೀತಾ ಇದೆ. ಸ್ಥಳ ಬಂದು ಉತ್ನಳ್ಳಿ ಬರುವಂತಹ ಒಂದು ಯುವ ದಸರಾ ನಡೆದಂಥ ಸ್ಥಳದಲ್ಲಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ಮೈಸೂರಿನಲ್ಲಿರುವಂಥದ್ದು ಶತಚಂಡಿಕಾ ಯಾಗದ ಒಂದಿಷ್ಟು ಮಹತ್ವಗಳನ್ನು ತಿಳಿಸೋಣ ಅಂತ. ಮೊದಲನೇದಾಗಿ ಯಾಗನೇ ಬೇರೆ ಹೋಮನೇ ಬೇರೆ. ಇಲ್ಲಿ ನಡೀತಾ ಇರುವಂಥದ್ದು ಯಾಗದ ವಿಶೇಷ ಎಂತ ಸಹ ಅಂತಂದರೆ ಆರೋಗ್ಯ ಇಲ್ಲದಂಥವರು, ತುಂಬ ಆರೋಗ್ಯ ಕೆಟ್ಟಿರುವಂಥವರು, ಅಥವಾ ಕುಟುಂಬದಲ್ಲಿ ಪಿತೃದೋಷಗಳಿರುವಂಥವರು, ಅಥವಾ ಕುಟುಂಬದಲ್ಲಿ ತುಂಬ ಕಲಹಗಳಿರುವಂಥವರು, ಅಥವಾ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುವಂಥವರು, ಅಥವಾ ತುಂಬ ಪ್ರೌಢಾವಸ್ಥೆಯಲ್ಲಿದ್ದು ಅಂದರೆ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿದ್ದು ಸಮಾಧಾನ ನೆಮ್ಮದಿ ಇಲ್ಲ ಅಂತ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದಂತಹ ಯಾಗ ಆಗಿರುತ್ತಿದ್ದು. ಈ ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರು ಕೂಡ ಅಮ್ಮನವರ ಅನುಷ್ಠಾನವನ್ನು ಪಡೆಯುವಂಥದ್ದು. ಏನಂತಕ್ಕೆ ಅಂದರೆ ಇದು ಒಂದು ಶಕ್ತಿಪೀಠ. ನಮ್ಮ ಚಾಮುಂಡಿ ಬೆಟ್ಟದ ಪಕ್ಕ ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವರ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಮಾಡ್ತಾ ಇರೋವಂಥದ್ದು. ಶ್ರೀ ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರ ಒಂದು ಅನುಷ್ಠಾನದಲ್ಲಿ ನಡೀತಾ ಇರುವಂಥದ್ದು ಇದು. ಹಾಗಾಗಿ ಸಮಸ್ತ ಮೈಸೂರಿನ ಜನತೆ ಹಾಗೂ ನಮ್ಮ ಕರ್ನಾಟಕದ ಜನತೆ ಎಲ್ಲರಿಗೂ ಸಹ ಈ ಒಂದು ಸೌಭಾಗ್ಯವನ್ನು ಕರುಣಿಸಿಕೊಡ್ತಾ ಇರುವಂಥದ್ದು ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರು. ಹಾಗಾಗಿ ಎಲ್ಲರೂ ಕೂಡ ಈ ಯಾಗದಲ್ಲಿ ತನು ಮನ ಧನ ವಿಶೇಷವಾಗಿ ಹೇಳಿಬಿಡ್ತೀವಿ ನಾವು. ಏನು ಅಂದರೆ ಒಂದು ಪೂರ್ಣಾವತಿಯನ್ನು ಕೊಟ್ಟು ಯಾಗದಲ್ಲಿ ಒಂದು ಅವಿಷ್ಟನ್ನು ಕೊಡ್ತಾ ಇದ್ದೀವಿ. ಈ ಯಾಗದ ವಿಶೇಷ ಅಂದರೆ 13 ಪೂರ್ಣಾವತಿಗಳಾಗತ್ತೆ. ಮತ್ತು ಗುಡಾನದಲ್ಲಿ ಬೆಲ್ಲದನ್ನದಲ್ಲಿ ಯಾಗವನ್ನು ಮಾಡ್ತಾ ಇರೋಂಥದ್ದು. ಹಾಗಾಗಿ ವಿಶೇಷವಾಗಿ 108 ಯಾಗ 13 ಪೂರ್ಣಾವತಿಗಳು ನಡೆಯುವಂಥ ಒಂದು ವಿಶೇಷ ಯಾಗವಾಗಿರುತ್ತೆ. ಈ ಯಾಗದಲ್ಲಿ 108 ಯಾಗದ ಹೋಮಕುಂಡಗಳು ಒಂದು ರೆಡಿ ಆಗ್ತಾ ಇದೆ. ಇದಕ್ಕೆ ಈ ಸಂಸ್ಥೆಯ ಒಂದು ಅಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆ ಇದೆ. ಅವರನ್ನು ನೀವು ಸಂಪರ್ಕಿಸಿದ್ರೆ ಅವ್ರಿಗೆ ಹೇಗೆ ಬರಬೇಕು ಯಾಗಕ್ಕೆ, ದಂಪತಿಗಳೇ ಕೂರುವಂಥದ್ದು. ಯಾಕೆಂದರೆ 108 ದಂಪತಿಗಳು ಬೇಕು. 108 ದಂಪತಿಗಳಲ್ಲಿ ಕೆಲವೊಬ್ಬರು ಅಲ್ಲಿ ಬಂದಿದ್ದಾರೆ. ಕೆಲವೊಂದು ಸ್ವಲ್ಪ ಜಾಗಗಳಿದ್ದರೆ ಅಂದರೆ 108ಅಲ್ಲಿ ಕೆಲವೊಂದಷ್ಟು ಉಳ್ಕೊಂಡಿದ್ದರೆ ನೀವು ಸಂಪರ್ಕಿಸಿದ್ರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಎರಡನೇ ವಿಚಾರವಾಗಿ ಈ ಯಾಗದಲ್ಲಿ ದಂಪತಿಗಳು ಕೂರೋದಕ್ಕೆ ಅವಕಾಶ ಇದೆ 108ಕ್ಕೆ ಮಾತ್ರ. 108ಗಿಂತ ಜಾಸ್ತಿ ಇಲ್ಲ. ಯಾತಕ್ಕೆ 108ಗೆ ಜಾಸ್ತಿ ಇಲ್ಲ ಅಂತಂದರೆ ಅಲ್ಲಿಗೆ ದಂಪತಿಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. 2-3 ಜನತೆಗಳನ್ನು ಕೂರಿಸೋದಕ್ಕೆ ಸಾಧ್ಯ ಇಲ್ಲ.